ಮೊದಲ ಬಾರಿಗೆ ಸಂಸದರಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದಿಂದ ಗೌರವಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಂಸದ ಶ್ರೀನಿವಾಸ್ ಪೂಜಾರಿ, ಒಂದು ದೇಶ ಉದ್ಧಾರ ಆಗಬೇಕು ಅಂದ್ರೆ ಮೋದಿ ಈ ರೀತಿ ನಾಯಕ ಬೇಕು. ಆ ಕಾಲಕ್ಕೆ ಬ್ರಿಟಿಷರು ನಮ್ಮಿಂದ ಸಂಪತ್ತನ್ನ ಹೊತ್ತೊಯ್ದ್ರು. ಈಗ ಅದೇ ಭಾರತ 70 ದೇಶಗಳಿಗೆ ಸಾಲ ಕೊಡ್ತಾ ಇದ್ದೇವೆ. ನಾನು ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿರಲಿಲ್ಲ. ಕೇವಲ 20 ದಿನಗಳಲ್ಲಿ ಟಿಕೆಟ್ ಫೈನಲ್ ಆಯಿತು. ಈ ಸಮಯದಲ್ಲೂ ಜನ ಭಾರಿ ಅಂತರದಿಂದ ನನ್ನ ಗೆಲ್ಲಿಸಿದ್ರು. ಜನರ ನಂಬಿಕೆಯನ್ನ ಉಳಿಸ್ಕೊಳ್ತೀನಿ ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಅಧ್ಯಕ್ಷರಾದ ರವಿಶಂಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇಶದಲ್ಲಿ ಒಬ್ಬ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಭಾರತಕ್ಕೊಬ್ಬ ಒಳ್ಳೆ ಪ್ರಧಾನಿ ಬೇಕು. ಆ ಕಾರಣಕ್ಕೆ ಇವತ್ತೆಲ್ಲರೂ ಕೂಡ ನರೇಂದ್ರ ಮೋದಿಯನ್ನ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ, ದೇಶಕ್ಕೋಸ್ಕರ, ವ್ಯಕ್ತಿಗೋಸ್ಕರ, ಜಾತಿಗೋಸ್ಕರ ಅಲ್ಲ. ಆ ಹಿನ್ನೆಲೆಯಲ್ಲಿ ಭಾರತ ಇವತ್ತು ಬಹಳಷ್ಟು ಎತ್ತರಕ್ಕೆ ಬರುತ್ತಿದೆ. ಒಂದು ಕಾಲದಲ್ಲಿ ನಮಗೆ ಬಹಳ ಆಸಕ್ತಿ ಇತ್ತು, ತುಂಬಾ ನಿರೀಕ್ಷೆಗಳಿತ್ತು. 100ಕ್ಕೆ 100 ಭಾಗ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಸಚಿವರು ಮಾಡ್ತಾರೆ ಅಂತೇಳಿ ಎಲ್ಲ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮಿಸ್ ಆಗೋಗಿದೆ. ನಮ್ಮ ಗ್ಯಾರಂಟಿ 6ರಿಂದ 8 ತಿಂಗಳಿಗಾಗಿ ಈ ದೇಶದ ಮಂತ್ರಿಗಳಾಗಿ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಡೀ ದೇಶದ ಸಮುದಾಯದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.